ಡಾಲಿ ಧನಂಜಯ ಅಂದ್ರೆ ಸಿನಿಮಾ ನಾಯಕ ನೆನಪಾಗ್ತಾರೆ. ಆದ್ರೆ ನಮ್ಮ ಮೈಸೂರು ದಸರಾದಲ್ಲೂ ಒಬ್ಬ ಡಾಲಿ ಧನಂಜಯ ಇದ್ದಾನೆ. ಆಗಾಗ ಈತನು ಸ್ವಲ್ಪ ರೌಡಿಸಂ ಮಾಡೋದು ಉಂಟು. ಈತ ಸ್ವಲ್ಪ ಜಾಸ್ತಿ ತುಂಟ, ಆದ್ರೂ ಕೂಡ ತನಗೆ ನೀಡುವ ಕೆಲಸವನ್ನ ಜವಾಬ್ದಾರಿಯಿಂದ ನಿಭಾಯಿಸ್ತಾನೆ. ಈತ ಬೇರೆ ಯಾರೂ ಅಲ್ಲ, ದಸರಾಗೆ ಮೈಸೂರಿಗೆ ಆಗಮಿಸಿರುವ 45 ವರ್ಷದ ಧನಂಜಯ ಆನೆ. ಮೊದಲ ಹಂತದ ಆನೆಗಳ ಜೊತೆ ಅರಮನೆ ನಗರಿಗೆ ಆಗಮಿಸಿದ ಧನಂಜಯನಿಗೆ ನಗರ ಹೊಸದೇನೂ ಅಲ್ಲ. ಕಳೆದ 7 ವರ್ಷಗಳಿಂದ ದಸರಾಗೆ ಆಗಮಿಸುತ್ತಿದ್ದಾನೆ. ಈ ಕಾರಣದಿಂದಲೇ ನಗರದ ವಾತಾವರಣಕ್ಕೆ ಹೊಂದಿಕೊಂಡು ಪ್ರತಿದಿನ ತಾಲೀಮಿನಲ್ಲಿ ಭಾಗವಹಿಸುತ್ತಿದ್ದಾನೆ. ಕಳೆದ ವಾರ ನಡೆದ ಶಬ್ದದ ತಾಲೀಮಿನಲ್ಲಿ ಶಬ್ದಕ್ಕೆ ಸ್ವಲ್ಪ ಭಯಪಡದೆ ಸೌಂಡ್ ನಮ್ಮ ಮುಂದೆ ನಡೆಯಲ್ಲ ಎನ್ನುವ ರೀತಿ ನಿಂತ ಜಾಗದಿಂದ ಸ್ವಲ್ಪವೂ ಅಲುಗಾಡದಲ್ಲೇ ನಿಂತುಕೊಂಡ ಆತನ ಧೈರ್ಯ ಮೆಚ್ಚುವಂಥದ್ದು. ಇನ್ನು ಧನಂಜಯ ಆನೆ ದುಬಾರೆ ಆನೆ ಶಿಬಿರದಲ್ಲಿ ಇದ್ದು ಈತನ ಮೇಲೆ ನಂಬಿಕೆ ಇಟ್ಟು ಅರಣ್ಯ ಇಲಾಖೆ ಕಳೆದ 7 ವರ್ಷಗಳಿಂದ ದಸರಾಗೆ ಕರೆತರ್ತಿದೆ. 7 ವರ್ಷಗಳಿಂದ ದಸರಾಗೆ ಅನೇಕ ವಿಶೇಷ ಜವಾಬ್ದಾರಿಗಳನ್ನು ನೀಡಿದ್ದು ಆ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾನೆ. ಇನ್ನು ಧನಂಜಯ ಆನೆ ಮಾವುತ ಭಾಸ್ಕರ ಹಾಗೂ ಕಾವಡಿಗ ರಾಜಣ್ಣ ಆರೈಕೆಯಲ್ಲಿ ಬೆಳೆಯುತ್ತಿದೆ. ಧನಂಜಯ ಆನೆ ಕೇವಲ ದಸರಾಕ್ಕೆ ಮಾತ್ರ ಭಾಗವಹಿಸುವುದಿಲ್ಲ. ಈತ ಕಾಡು ಪ್ರಾಣಿಗಳ ಸೆರೆಗೆ ನಾನೇ ಮುಂದೆ ಎಂದು ಓಡುತ್ತಾನೆ. ಕಾಡಾನೆ ಹಾಗೂ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲೂ ಧನಂಜಯ ಭಾಗವಹಿಸುತ್ತಾನೆ. ಹುಲಿ ಕಾರ್ಯಾಚರಣೆಯಲ್ಲಿ ಹುಲಿ ಎದುರುಗಡೆ ಬಂದರೂ ಹೆದರದೆ ಕಾರ್ಯಾಚರಣೆ ಮಾಡುವ ಕೆಲವು ಆನೆಗಳ ಪೈಕಿ ಧನಂಜಯ ಆನೆಯೂ ಕೂಡ ಒಂದು. ಡಾಲಿ ಸಿಕ್ಕಿದ್ದು ಎಲ್ಲಿ? ಹಾಸನದ ಸಕಲೇಶಪುರ ಹಾಗೂ ಎಸಳೂರು ಭಾಗದಲ್ಲಿ ರೈತರಿಗೆ ತಲೆನೋವಾಗಿದ್ದ. ರೈತ ಬೆಳೆಗಳನ್ನು ಹಾಳು ಮಾಡುವುದೇ ಈತನ ಕೆಲಸವಾಗಿತ್ತು. ಈ ಕಾರಣದಿಂದ ಅರಣ್ಯ ಇಲಾಖೆ 2013ರಲ್ಲಿ ಹಾಸನ ಜಿಲ್ಲೆಯ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಸೆರೆ ಹಿಡಿಯಲಾಯಿತು. ಸೆರೆ ಹಿಡಿದಾಗಲೇ ಬಲಿಷ್ಠ ಹಾಗೂ ಶಕ್ತಿಶಾಲಿಯಾಗಿದ್ದ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ತರಬೇತಿ ನೀಡಲಾಯಿತು. ತರಬೇತಿ ತೆಗೆದುಕೊಂಡು ಈಗ ಮಾವುತನ ನಿಷ್ಠೆಯ ಆನೆಯಾಗಿ ದಸರಾ ಹಾಗೂ ಕಾಡು ಪ್ರಾಣಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದೆ.